ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ಮನ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಸಿಂಪಲ್ ಕಿಚನ್ ಟಿಪ್ನ ಹೇಳ್ಕೊಡಕ್ಕೆ ಬಂದಿದ್ದೀನಿ. ನಾವು ಹಬ್ಬ ಹರಿದಿನಗಳಲ್ಲಿ ಅಥವಾ ಪೂಜೆಗಳಿಗೆ ಕಾಯಿನ ಹೆಚ್ಚಾಗಿ ಬಳಸಿರ್ತೀವಿ. ಅದು ಫ್ರಿಜ್ಜಲ್ಲಿಟ್ಟರೆ ಮೇಲ್ಗಡೆ ಎಲ್ಲ ಒಂದು ಅರಿಶಿನದ ರೂಪದಲ್ಲಿ ಒಂದು ಬೂಸ್ಟ್ ಬಂದಿರುತ್ತೆ ಅಥವಾ ಕೆಟ್ಟೋಗಿರುತ್ತೆ. ಅದನ್ನು ಮತ್ತೆ ನಾವೆಲ್ಲ ಬಳಸ್ತೇನೆ ಬಿಸಾಡ್ತೀವಿ. ಸೊ ಇದ್ರ ಬದಲು ನಾವೊಂದು ಸಣ್ಣ ಕಿಚನ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಕಾಯಿ ಫ್ರೆಶ್ ಆಗಿರುತ್ತೆ. ನಾವು ಯಾವಾಗ ಫ್ರಿಜ್ಜಲ್ಲಿ ಇಟ್ಟಿರೋದು ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಮತ್ತು ನಾವು ಅದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಇದು ಉಪಯೋಗ ಮಾಹಿತಿ ಅಂತ ಹೇಳ್ಬೋದು. ತೆಂಗಿನಕಾಯಿನ ನೀವು ಕೆಚ್ಚಿದ ನಂತರ ಎಷ್ಟು ಬೇಕಷ್ಟು ಬಳಸ್ಕೊಂಡ ನಂತರ ಅದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ತೊಗೊಂಡು ನೀಟಾಗಿ ನೀರೆಲ್ಲ ಹೋಗೋ ರೀತಿ ಒರೆಸ್ಕೊಬೇಕು. ಒರೆಸಿದ ನಂತರ ನೀವು ಅದ್ರ ಮೇಲೆ ಪುಡಿ ಉಪ್ಪನ್ನು ಉದುರಿಸಿ ಅಥವಾ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಸುತ್ತ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಸಿಲಲ್ಲಾದರೂ ಇಡಿ, ಅಥವಾ ಗ್ಯಾಸು ನೀವು ಅಡುಗೆ ಎಲ್ಲ ಮಾಡಾದಮೇಲೆ ಅದ್ರ ಬಿಸಿ ಇರುತ್ತಲ್ಲ ಸ್ಟವ್ ಮೇಲಾದ್ರೂ ಇಟ್ಟು ಆಫ್ಟರ್ ನೀವು ಅದನ್ನು ಫ್ರಿಜ್ಗೆ ಇಡೋದ್ರಿಂದ ಕಾಯಿ ನೀವು ಮತ್ತೆ ರಿಯೂಸ್ ಮಾಡೋದಕ್ಕೂ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೆಡೋದಿಲ್ಲ, ಫ್ರೆಶ್ ಆಗಿರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.